ನಿಮ್ಮ ಮನೆಯಲ್ಲಿ ಈ ವಸ್ತು ಇದೆಯಾ? ಅದು ನಕಾರಾತ್ಮಕ ಶಕ್ತಿಗೆ ಆಹ್ವಾನ ಕೊಡ್ತಿರಬಹುದು. ಮನೆಗೆ ಗೊತ್ತಿಲ್ಲದೆ ಈ ವಸ್ತು ತಂದಿದ್ದೀರಾ? ಎಚ್ಚರ, ಈ ವಸ್ತು ಮನೆಯಲ್ಲಿ ಇದ್ದರೆ ಲಕ್ಷ್ಮಿ ದೂರವಾಗುತ್ತಾಳೆ. ನಮಸ್ಕಾರ ಸ್ನೇಹಿತರೆ. ಶಾಸ್ತ್ರಗಳ ಪ್ರಕಾರ ಮನೆ ಒಂದು ಶಕ್ತಿ ಕೇಂದ್ರ. ನಾವು ಮನೆಗೆ ತರುವ ವಸ್ತುಗಳು ಶುಭ ಶಕ್ತಿಯನ್ನು ಅಥವಾ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ. ಇಂದು ಗೊತ್ತಿಲ್ಲದೆ ಮನೆಗೆ ತರಬಾರದ ಕೆಲವು ವಸ್ತುಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ, ಒಡೆದ ಅಥವಾ ಹಾಳಾದ ವಸ್ತುಗಳು, ಅಂದರೆ ಮುರಿದ ಗಾಜು, ಒಡೆದ ಕನ್ನಡಿ, ಹಾಳಾದ ಪಾತ್ರೆಗಳು. ಇವು ಮನೆಯಲ್ಲಿ ಇದ್ದರೆ ಅಶಾಂತಿ ಮತ್ತು ಹಣಕಾಸಿನ ತೊಂದರೆ ಬರುತ್ತದೆ. ಇವುಗಳನ್ನು ಕೂಡಲೇ ತೆಗೆದುಹಾಕುವುದು ಒಳ್ಳೆಯದು. ಎರಡನೆಯದು, ದುಃಖ ಅಥವಾ ಭಯ ಉಂಟು ಮಾಡುವ ಚಿತ್ರಗಳು, ಅಂದರೆ ಅಳುತ್ತಿರುವ ಮುಖ, ಯುದ್ಧ, ಮರಣ, ಹಿಂಸೆ ಚಿತ್ರಗಳು. ಇವು ಮನಸ್ಸಿನ ಮೇಲೆ ಮಾತ್ರವಲ್ಲ, ಮನೆಯ ವಾತಾವರಣದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ಮನೆಯೊಳಗೆ ಶಾಂತಿ ಕೊಡುವ ಚಿತ್ರಗಳು ಇದ್ದರೆ ಚೆನ್ನಾಗಿರುತ್ತದೆ. ಮೂರನೇದು, ಮೃತ ಪ್ರಾಣಿಗಳ ಅಸ್ಥಿ, ಅಂದರೆ ಕೊಂಬು, ಚರ್ಮ. ಇದನ್ನು ಕೆಲವರು ಡೆಕೋರೇಷನ್ ಹೆಸರಲ್ಲಿ ತರ್ತಾರೆ. ಶಾಸ್ತ್ರಗಳ ಪ್ರಕಾರ ಇದು ನೆಗೆಟಿವ್ ಎನರ್ಜಿಯನ್ನು ಬೇಗ ಅಟ್ರ್ಯಾಕ್ಟ್ ಮಾಡುತ್ತದೆ. ನಾಲ್ಕನೇದು, ಒಣಗಿದ ಹೂವುಗಳು ಮತ್ತು ಸತ್ತ ಗಿಡಗಳು. ಒಣಗಿದ ಹೂವುಗಳು ಅಥವಾ ಗಿಡಗಳು ಶಕ್ತಿಯ ಕೊರತೆಯನ್ನು ಸೂಚಿಸುತ್ತದೆ. ಮನೆಯಲ್ಲಿ ಇದ್ದರೆ ಉತ್ಸಾಹ ಮತ್ತು ಶೋಭೆಯನ್ನು ಕಡಿಮೆ ಮಾಡುತ್ತದೆ. ಹಸಿರು ಗಿಡಗಳು ಮನೆಯಲ್ಲಿ ಇದ್ದರೆ ಧನಾತ್ಮಕತೆಯನ್ನು ಹೆಚ್ಚಿಸುತ್ತವೆ. ಐದನೆಯದಾಗಿ, ಅತಿಯಾಗಿ ಹಳೆಯ ಬಳಕೆ ಇಲ್ಲದ ವಸ್ತುಗಳು, ಬಹುಕಾಲದಿಂದ ಬಳಸದ ಬಟ್ಟೆ, ಸಾಮಾನು, ಫರ್ನಿಚರ್. ಇವು ಮನೆಯಲ್ಲಿ ಜಾಗವೂ ತೆಗೆದುಕೊಳ್ಳುತ್ತವೆ ಹಾಗೂ ಮನಸ್ಸಿಗೂ ಭಾರವಾಗುತ್ತವೆ. ಅವುಗಳನ್ನು ದಾನ ಮಾಡೋದು ಅಥವಾ ತೆಗೆದುಹಾಕುವುದು ಉತ್ತಮ. ಇವುಗಳ ಶಕ್ತಿ ನಮಗೆ ಹೊಂದಿಕೊಳ್ಳದೆ ತೊಂದರೆ ಕೊಡಬಹುದು. ಆರನೆಯದಾಗಿ, ಇತರರ ಬಳಸಿ ಬಿಟ್ಟ ಪೂಜೆ ವಸ್ತುಗಳು, ಅಂದರೆ ಹಳೆ ಪೂಜೆ ವಸ್ತುಗಳನ್ನ ಇಟ್ಕೋಬಾರ್ದು. ಏಳನೆಯದು, ಭಯ ಹುಟ್ಟಿಸುವ ಶಿಲ್ಪಗಳು ಅಥವಾ ವಿಗ್ರಹಗಳು, ರೌದ್ರ ರೂಪಗಳು, ಅಂದರೆ ಸರಿಯಾಗಿ ಪೂಜೆ ಮಾಡದಿರೋ ವಸ್ತುಗಳು, ಅತಿಯಾಗಿ ರೌದ್ರವಾಗಿರುವ ಮುಖಗಳು ಮನಸ್ಸಿಗೆ ಅಶಾಂತಿ ತರಬಹುದು. ಮನೆಯಲ್ಲಿ ಶಾಂತಿ ಕೊಡುವ ದೇವರ ರೂಪಗಳು ಸೂಕ್ತ. ಸರಿಯಾದ ವಿಧಿವಿಲ್ಲದೆ ಇವುಗಳು ಮನೆಯಲ್ಲಿ ಇದ್ದರೆ ಮನಃಶಾಂತಿಗೆ ಹಾಳಾಗಬಹುದು. ಮನೆಯನ್ನು ಶುದ್ಧವಾಗಿರಿಸಲು ವಾರಕ್ಕೊಮ್ಮೆ ಸ್ವಚ್ಛತೆ ಮಾಡಿ. ಬೆಳಗ್ಗೆ ದೀಪ ಹಚ್ಚಿ, ಧೂಪ ಅಥವಾ ಅಗರಬತ್ತಿಯನ್ನು ಹಚ್ಚಿ, ಧನಾತ್ಮಕ ಮಾತು ಮತ್ತು ಭಾವನೆಗಳನ್ನು ಮಾತಾಡಿ. ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ನಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗಿ ನಮ್ಮ ಮನಸ್ಸು ಮತ್ತು ವಾತಾವರಣದ ಮೇಲೆ ಅವಲಂಬಿತವಾಗಿರುತ್ತದೆ. ಮನೆ ಸ್ವಚ್ಛವಾಗಿ ಇಟ್ಟುಕೊಂಡು ಧನಾತ್ಮಕ ಮಾತು, ಶಾಂತ ಮನಸ್ಸು ಇದ್ದರೆ ಮನೆ ಸದಾ ಶುಭವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಈ ವಸ್ತುಗಳಲ್ಲಿ ಯಾವುದಾದರೂ ಇದೆಯಾ? ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.